ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಹಬ್ಬಕ್ಕೆ ತೆರೆ ಬಿದ್ದಿದೆ. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದಲ್ಲಿ ಇವತ್ತು ಮತದಾನ ಇತ್ತು. ಸಂಜೆ ಈ ಮತದಾನ ಮುಗಿದಿದೆ. ಇವಿಎಂನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಒಂದು ಕಡೆ ಭದ್ರವಾಗಿದೆ. ಮತಗಟ್ಟೆಗೆ ವಿಕಲಚೇತನರು, ವೃದ್ಧರು ಸೇರಿದಂತೆ ಅನೇಕರು ಬಂದು ವೋಟನ್ನು ಹಾಕಿದ್ದಾರೆ. ಕೈಲಾಗದವರು, ಬಕ್ಕೊಂಡು ನಡೀತಾ ಇದ್ದಂಥವರು, ಊರುಗೋಲಿನ ಆಶ್ರಯ ಪಡ್ಕೊಂಡಂಥವರು ಎಲ್ಲರೂ ಸೇರಿ ಉತ್ಸಾಹದಿಂದ ಬಂದು ವೋಟ್ ಮಾಡಿದ್ದಾರೆ. ಕೆಲವರು ವಿದೇಶದಿಂದನೂ ಕೂಡ ಬಂದಿದ್ದರು, ಅವರು ಕೂಡ ವೋಟ್ ಮಾಡಿ ಹೋಗಿದ್ದಾರೆ. ಹೈ ವೋಲ್ಟೇಜ್ ಕ್ಷೇತ್ರ ಸಂಡೂರು, ಶಿಗ್ಗಾವಿಯದ್ದು ಒಂದು ಕಡೆ ಆದರೆ, ಚನ್ನಪಟ್ಟಣ ಅಂತ ಬಂದಾಗ ಇದು DCMಗೆ ಒಂದು ಕಡೆ ಪ್ರತಿಷ್ಠೆಯ ಒಂದು ಕ್ಷೇತ್ರ. ಇದು DCM DK ಶಿವಕುಮಾರ್ ಅವ್ರಿಗೆ. ಇನ್ನೊಂದು ಕಡೆ ಮಾಜಿ CM ಕುಮಾರಸ್ವಾಮಿ ಅವ್ರಿಗೂ ಕೂಡ ಪ್ರತಿಷ್ಠೆಯ ಕ್ಷೇತ್ರ. ಅವರ ಮಗನನ್ನು ಅವರು ಹುರಿಯಾಳಾಗಿ ಕಣಕ್ಕೆ ಧುಮುಕಿಸಿದ್ರು. BJPಗೂ ಪ್ರತಿಷ್ಠೆಯ ಕ್ಷೇತ್ರ ಇದು. BJP JDS ಸೇರಿಕೊಂಡು ಎಲೆಕ್ಷನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಈ ಒಂದು ಜಿದ್ದಾಜಿದ್ದಿನ ಕಣದಲ್ಲಿ ದೊಡ್ಡ ಪ್ರಮಾಣದಲ್ಲೇ ಮತದಾನ ಕೂಡ ಆಗಿದೆ. ಚನ್ನಪಟ್ಟಣದಲ್ಲಿ 88.80% ಇಷ್ಟು ಮತದಾನ ಆಗಿದ್ದರೆ, ಸಂಡೂರಲ್ಲಿ 76.26% ಇಷ್ಟು ವೋಟಿಂಗ್ ಆಗಿದೆ. ಅಲ್ಲಿ ಶಿಗ್ಗಾವಿಯಲ್ಲಿ 80.48% ಮತದಾನ ನಡೆದಿದೆ. ಸಾಮಾನ್ಯವಾಗಿ ಜನರಲ್ ಎಲೆಕ್ಷನ್ಗಿಂತ ಹೆಚ್ಚಾಗಿ ಬೈ ಎಲೆಕ್ಷನ್ಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಯಾವಾಗಲೂ ಜಾಸ್ತಿ ಇರುತ್ತೆ. ಕಾರಣ ಇಷ್ಟೇ, ಇಡೀ ಆಡಳಿತ ಯಂತ್ರವೇ ಒಂದು ಕಡೆಯಲ್ಲಿರುತ್ತೆ. ಎಲ್ಲರೂ ಆಯಾ ಕ್ಷೇತ್ರಗಳಿಗೆ ತುಂಬ ಫೋಕಸ್ ಮಾಡಬಹುದು ಅಂತ. 224 ಕ್ಷೇತ್ರಕ್ಕೆ ವೋಟಿಂಗ್ ಇದ್ದಾಗ ಹರಿದು ಹಂಚೋಗಿರ್ತಾರೆ ಎಲ್ಲರೂ ಕೂಡ. ಅವರ ಕ್ಷೇತ್ರ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಜಿದ್ದಲ್ಲಿ ಅವರಿರ್ತಾರೆ. ಅದು ಒಂದು ಕತೆ. ಆದರೆ 3 ಕ್ಷೇತ್ರಕ್ಕೆ, 2 ಕ್ಷೇತ್ರಕ್ಕೆ, 1 ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಬಂತು ಅಂದಾಗ ಎಲ್ಲರ ಫೋಕಸ್ಸು ಆ ಕಡೆನೇ ಇರುತ್ತೆ. ಗಮನ ಕೊಡ್ತಾರೆ, ಒಕ್ಕಟ್ಟಿಂದ ನಿಂತ್ಕೊಂಡಿರ್ತಾರೆ, ಪ್ರತಿ ಮನೆಯೂ ಕೂಡ ಟಚ್ ಮಾಡಿರ್ತಾರೆ. ಹಾಗಾಗಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ. ಇನ್ನು ಚನ್ನಪಟ್ಟಣದಲ್ಲಿ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ಕಾಂಗ್ರೆಸ್ಸಿಂದ CP ಯೋಗೀಶ್ವರ್, ಗೆಲ್ಲೋದು ಯಾರು ಎನ್ನುವ ಕುತೂಹಲ ಒಂದು ಕಡೆ ಇದೆ. ಸಂಡೂರಲ್ಲಿ ಅಂತ ಬಂದಾಗ ಕಾಂಗ್ರೆಸ್ನ E ಅನ್ನಪೂರ್ಣ ಇವರು BJPಯ ಬಂಗಾರು ಹನುಮಂತು ವಿರುದ್ಧವಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. 6 ಮಂದಿ ಒಟ್ಟು ಕಣದಲ್ಲಿದ್ದಾರೆ ಇಲ್ಲಿ. ಶಿಗ್ಗಾವಿಯಲ್ಲಿ BJPಯಿಂದ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಪಠಾಣ್ ಯಾಸಿರ್ ಖಾನ್ ಸೇರಿದಂತೆ 8 ಜನ ಅಭ್ಯರ್ಥಿಗಳು ಅವರು ಕಾಂಗ್ರೆಸ್ಸಿಂದ ಅವರಿದ್ದರೆ, ಉಳಿದಂತೆ ಟೋಟಲ್ ಆಗಿ 8 ಅಭ್ಯರ್ಥಿಗಳಲ್ಲಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು, ಇವತ್ತಿನಿಂದ 10 ದಿನಗಳಿಗೆ ಅಂದರೆ 23ನೇ ತಾರೀಕು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗುತ್ತೆ. ಅವತ್ತು ಕೌಂಟಿಂಗ್ ಇರುತ್ತೆ. ಸಿ ನೋಡಿ ಬರ್ತಾನೆ